ನಮಸ್ಕಾರ ಸ್ನೇಹಿತರೆ. ಹಿಂದುತ್ವ ಅವಾಗವಾಗ ಸುಮಾರು ಜನ ಹಿಂದುತ್ವಕ್ಕೋಸ್ಕರ ಓಡಾಡ್ತಾ ಇರ್ತಾರೆ. ಸೊ ಹಿಂದುತ್ವ ಮೀನ್ಸ್ ವಾಟ್ ಅಂತ ಪ್ರಶ್ನೆ. ಹಿಂದುತ್ವ ಅಂದರೆ ಅವ್ರ ಬಗ್ಗೆ, ಬೇರೆ ಧರ್ಮದ ಬಗ್ಗೆ ನೆಗೆಟಿವ್ ಹೇಳೋದು ಹಿಂದುತ್ವನ, ಪ್ರೊಟೆಸ್ಟ್ ಮಾಡೋದು ಹಿಂದುತ್ವನ, ಬರೀ ಓಡಾಡೋದು ಹಿಂದುತ್ವನ ಅನ್ನೋ ಒಂದು ಯಕ್ಷ ಪ್ರಶ್ನೆ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಹಿಂದುತ್ವ ಅನ್ನೋದಕ್ಕಿಂತ ಮುಂಚೆ ಹಿಂದೂಗಳಾಗಿ ನೀವೆಲ್ಲ ಏನು ಮಾಡಬೇಕು ಹಿಂದುತ್ವ ಉಳಿಸೋಕ್ಕೆ ಅಂತ ನನಗೆ ಗೊತ್ತಿರೋದು ಕೆಲವು ವಿಷಯಗಳನ್ನ ಹೇಳ್ತೀನಿ ಸ್ನೇಹಿತರೆ. ದಯಮಾಡಿ ಇಷ್ಟ ಆದರೆ ಅಡಾಪ್ಟ್ ಮಾಡ್ಕೊಳ್ಳೋಣ ಅನ್ನೋ ಒಂದು ಪ್ರಯತ್ನ. ಯಾಕಂದರೆ ಹಿಂದುತ್ವ ಅಂದರೆ ಬೇರೆ ಧರ್ಮದ ಬಗ್ಗೆ ಮಾತಾಡಿದ್ರೆ ಹಿಂದುತ್ವ ಅಲ್ಲ. ಬೇರೆ ಧರ್ಮನ ಕೆಳಗಡೆ ನೋಡಿ ನಮ್ಮ ಧರ್ಮನ ಮೇಲೆ ನೋಡಿದ್ರೆ ಅದು ಹಿಂದುತ್ವ ಅಲ್ಲ. ಬೇರೆಯವ್ರನ್ನ ಬೆಟ್ಟು ಮಾಡಿ ನೀನು ಸರಿ ಇಲ್ಲ ಅನ್ನೋದು ತೋರ್ಸೋಕ್ಕಿಂತ ಮುಂಚೆ ನಾವು ಹಿಂದೂಗಳಾಗಿ ಏನು ಮಾಡ್ತಾ ಇದ್ದೀವಿ, ಸರಿ ಮಾಡ್ತಾ ಇದ್ದೀವ, ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಸ್ನೇಹಿತರೆ. ಯಾಕಂದರೆ ನಾನು ನೋಡ್ತಾ ಇರ್ತೀನಿ, ಹಿಂದೂಲಿ ಒಂದು ಸಾವಾಗುತ್ತೆ, ಯಾರೇ XYZ ಯಾರೇ ಸಾವಾಗಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಪ್ರೊಸೀಜರು. ನಾವೇನು ಮಾಡ್ತೀವಿ, ಅವ್ನು ನಮ್ಮ ಸಂಬಂಧಿಕ ಅಲ್ಲ, ಅವ್ನು ನಮ್ಮ ಜಾತಿ ಅಲ್ಲ, ಅವ್ನು ನಮ್ಮವನಲ್ಲ, ಯಾರೋ ಹೋಗ್ತಾ ಇರ್ತೀವಿ. ನಾವೇನು ಮಾಡಬೇಕು, ಅಟ್ಲೀಸ್ಟು ನಿಂತ್ಕೊಳ್ಳಿ ಅವ್ರ ಜೊತೆ, ಯಾರೇ ಆಗಿರಲಿ, ಅವರು ಯಾವ ಜಾತಿ, ಕುಲ, ಊರು, ಕೇರಿ ಏನೇ ಇರಲಿ. ಒಂದು ಪಾಯಿಂಟು. ಎರಡನೇ ಪಾಯಿಂಟು, ಎಲ್ಲೋ ಒಂದು ಕಡೆ ದೇವ್ರ ಮೆರವಣಿಗೆ ಮಾಡ್ಕೊಂಡು ಬರ್ತಾ ಇರ್ತಾರೆ, ಯಾರೋ ಕರೆಸಿರ್ತಾರೆ, ನೀವೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರ, ಒಂದು ಪಾಸ್ ಆಗ್ತಾ ಇರುತ್ತೆ, ನೀವು ಕಾರಲ್ಲಿ ಕೂತಿರ್ತೀರೋ, ಬೈಕಲ್ಲಿ ಇರ್ತೀರೋ, ವಾಕಲ್ಲಿ ಹೋಗ್ತಿರೋ, ಸೈಕಲಿಂಗ್ ಮಾಡ್ತೀರೋ, ಏನೋ ಮಾಡ್ತಾ ಇರ್ತೀರ, ಹೋಗಿ ಜಾಯಿನ್ ಆಗಿ. ಒಗ್ಗಟ್ಟು, ಅದು ಹಿಂದುತ್ವ. ನಾನು ಕರೆಸಿಲ್ಲ, ನಮ್ಮ ಅಣ್ಣ ತಮ್ಮದಿರು ಕರೆಸಿಲ್ಲ, ಅಕ್ಕಪಕ್ಕದವ್ರು ಕರೆಸಿಲ್ಲ, ಅವ್ರು ಕರೆಸಿರೋದವ್ರು ಯಾರೋ ಗೊತ್ತಿಲ್ಲ. ಅಲ್ಲಿರೋ ದೇವರೆಲ್ಲ ನಮಗೂ ನಿಮಗೂ ಒಬ್ಬರೇ. ಮೂರನೇದು, ಹಿಂದುತ್ವ ಅಂದರೆ ಒಬ್ಬ ಹಿಂದೂ ಒಂದು ಟೀ ಹೋಟ್ಲು ಮಾಡಿರ್ತಾರೆ, ಒಂದು ಗ್ಯಾರೇಜ್ ಮಾಡಿರ್ತಾರೆ, ಒಂದು ಹೋಟ್ಲು ಮಾಡಿರ್ತಾರೆ, ಪಕ್ಕದಲ್ಲಿ ಅಥವಾ ಆಪೋಸಿಟ್ಟು ಕಾಂಪಿಟೇಷನು, ನಿಮಗೆ ನೀವೇ ಕಾಂಪಿಟೇಷನ್ ಮಾಡ್ಕೊಂಡು ಒಂದು ಟೀ ಹೋಟ್ಲು ಮಾಡೋದು, ಒಂದು ಗ್ಯಾರೇಜ್ ಮಾಡೋದು, ಒಂದು ಹೋಟ್ಲು ಮಾಡೋದು. ಅದನ್ನು ಕಟ್ ಮಾಡಿ. ಯಾಕಂದರೆ ನಮ್ಮ ಭಾರತ, ನಮ್ಮ ಕರ್ನಾಟಕ ವಿಶಾಲವಾದ ವಿಸ್ತೀರ್ಣ ಹೊಂದಿದೆ. ಕಾಂಪಿಟೇಷನ್ ಯಾರು ವಿರುದ್ಧ ಮಾಡ್ತಾ ಇದ್ದೀರಾ, ನಿಮ್ಮ ವಿರುದ್ಧನೇ ಮಾಡ್ತಾ ಇದ್ದೀರಾ. ಅದನ್ನು ಚೇಂಜ್ ಮಾಡಬೇಕು. ಹಬ್ಬ ಹರಿದಿನಗಳು ಅಂತ ಮಾಡ್ತೀವಿ, ಜಾತ್ರೆ, ಗಣೇಶ ಫಂಕ್ಷನ್ಸು, ಸುಮಾರು ಜಯಂತಿಗಳೆಲ್ಲ. ಎಷ್ಟು ಜನ ನನ್ನ ಧರ್ಮದ ಒಂದು ಪ್ರತೀಕದ ಒಂದು ಸಾಂಪ್ರದಾಯ ಅಂತೇಳಿ ಅದಕ್ಕೆ ಜಾಯಿನ್ ಆಗ್ತೀರಾ. ಯಾರೋ ಒಬ್ರು ಗಣೇಶ ಕೂರಿಸಿರ್ತಾರೆ ಊರಲ್ಲಿ, ಯಾರೋ ಒಬ್ರು ಒಂದು ಏನೋ ಜಯಂತಿ ಮಾಡ್ತಾ ಇರ್ತಾರೆ. ಅಯ್ಯೋ ನನಗೆ ಗಣೇಶ್, ಅವ್ನು ನಾನು ರಾಜಕೀಯದ ವೈರಿ, ಅವ್ನು ನಮ್ಮ ಜಾತಿಯವನಲ್ಲ, ಅವ್ನು ನನಗೆ ಫ್ರೆಂಡ್ ಅಲ್ಲ, ಅವ್ನು ಅವಾಗ ಹಿಂಗಂದಿದ್ದ. ನೋ, ಎಲ್ಲ ಮರಿಬೇಕು. ಧರ್ಮ ಅಂತ ಹಿಂದುತ್ವ ಅನ್ನೋದಾದರೆ ಎಲ್ಲದು ಮರ್ತಿ ನನ್ನ ಧರ್ಮದ ಆಚರಣೆ ಅಂತ ನೀವು ಭಾಗಿಯಾಗಿ. ಮತ್ತೊಂದು, ಆಚರಣೆಗಳು, ಸಂಪ್ರದಾಯಗಳಿಗೆ ಬೆಲೆ ಕೊಡಬೇಕು ನಾವು. ಯಾವ ಥರ ಅಂದರೆ, ಒಂದು ದೇವ್ರ ಮೆರವಣಿಗೆ, ಯಾವುದೇ ಒಂದು ಸಾಂಪ್ರದಾಯಿಕ ದೇವ್ರ ಮೆರವಣಿಗೆ ಅಂತಲ್ಲ, ಇದು ನಾನು ಮೌಢ್ಯ ಅಂತ ಹೇಳ್ತಾ ಇಲ್ಲ. ಅವರವರ ಆಚರಣೆಗಳಿಗೆ, ಅವರವರ ಧರ್ಮದಲ್ಲಿ ಅವರವರಿಗೆ ಆದಂತಹ ಪ್ರಾಶಸ್ತ್ಯ ಇದೆ. ನಮ್ಮ ಭಾರತದಲ್ಲಿ ಮುಂದೆ ಕೂಡ ಇರುತ್ತೆ. ಆಚರಣೆಗಳಿಗೆ ಬೆಲೆ ಕೊಡಬೇಕು ಅಂತ ಯಾವ ಥರ ಗೊತ್ತಾ? ಯಾರೋ ಒಬ್ಬರು ಒಂದು ಆಚರಣೆ ಮಾಡುವಾಗ ಆ ಆಚರಣೆಗೆ ನಾವು ಗೌರವ ಕೊಡಬೇಕು. ಯಾವ ಥರ? ದೇವಸ್ಥಾನ ಇದೆ ಅಂತ ಆಚೆ ನಿಂತು ಕೈ ಮುಗಿಯೋದು ಬದಲು, ಎಷ್ಟೋ ಹಿಂದುತ್ವ ಅನ್ನೋ ಜನಗಳು ದೇವಸ್ಥಾನದ ಒಳಗಡೆ ಹೋಗಿ ಒಂದು ದಿವಸ ನೀವು ಗಂಟೆ ಕೂಡ ಹೊಡೆದಿರಲ್ಲ. ಒಗ್ಗಟ್ಟು ಬರಲ್ಲ. ಅದನ್ನು ಮಾಡಿದ್ರೆ ಹಿಂದುತ್ವ. ಮತ್ತೊಂದು, ಮದುವೆ ಸಂಪ್ರದಾಯ ಅಂತ ಬಂದಾಗ ನಾವು 2026 ಶತಮಾನದಲ್ಲಿ ಇದ್ದರೂ ಕೂಡ ನಾವು ನೋಡ್ತಾ ಇರೋದು ಜಾತಿ. ಒಂದು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಬೇರೆ ಧರ್ಮದ ವಿಚಾರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ನಾವು ಹೆಂಗಿದ್ದೀವಿ ಅನ್ನೋ ತಿಳ್ಕೋಬೇಕು. ಅಂತರ್ಜಾತಿ ವಿವಾಹ ಅನ್ನೋದನ್ನ ನಮ್ಮ ದೇಶದಲ್ಲಿ ಇನ್ನೂ ರೂಢಿಸ್ಕೊಂಡೇ ಹೋಗ್ತಾ ಇದ್ದಾರೆ. ನಾನು ಅದ್ರ ಪರವಾಗಿ ಮಾತಾಡ್ತಾ ಇದ್ದೀನಾ? ನೋ. ಇಷ್ಟಪಟ್ರ ಕೂರಿಸಿ ಮದುವೆ ಮಾಡಿ. ಎಲ್ಲಿದೆ ಜಾತಿ? ನಾನಿವಾಗ ಕುಡಿತಾ ಇರೋ ಗಾಳಿಲೂ ಜಾತಿ ಇಲ್ಲ. ಅದು ಚೇಂಜ್ ಆಗಬೇಕು. ಆವಾಗ ಹಿಂದುತ್ವ ಗಟ್ಟಿಯಾಗುತ್ತೆ. ಮತ್ತೊಂದು ಸ್ನೇಹಿತರೆ, ಪ್ರೀತಿಸ್ತಿರೋ ಹುಡುಗ ಹುಡುಗಿ ಇರ್ಬೋದು, ಮನೇಲಿರೋ ತಂದೆ ತಾಯಿ ಇರ್ಬೋದು, ಬಂಧು ಬಳಗದವ್ರು ಇರ್ಬೋದು, ಮನೇಲಿರೋ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ನೀವೇನು ಹೇಳ್ಕೊಡ್ತಾರಾ ಅಂದರೆ, ಪಕ್ಕದ ಮನ ಅಷ್ಟು ಅಂಕ ತೆಗಿತಾವನೆ, ಪಕ್ಕದ ಮನ ಅಷ್ಟು ದುಡ್ಡು ಮಾಡ್ತಾವನೆ, ಎದುರುಗಡೆ ಅದು ಮಾಡ್ತಾ ಇದ್ದಾನೆ.
ಪ್ರೀತಿ ಮಾಡ್ತಾರೋ ಹುಡುಗ ಹುಡುಗಿರಿಗೆ ಹೇಳ್ತೀನಿ ಕೇಳಿ, ನೀವೆಲ್ಲೇ ಕೂತ್ಕೊಂಡು ಮಾತಾಡುವಾಗಲೂ, ಸಿನಿಮಾ ಥಿಯೇಟರ್ ಇರ್ಬೋದು, ಪಾರ್ಕ್ ಇರ್ಬೋದು, ಎಲ್ಲೇ ಓಡಾಡುವಾಗ ನಮ್ಮ ಧರ್ಮದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಮಾತಾಡಿ. ಬರೇ ಪಿಜ್ಜಾ ತಿನ್ಲಾ, ಬರ್ಗರ್ ತಿನ್ಲಾ, KFCಗೆ ಹೋಗೋಣ, ಫಿಲಮ್ಗೆ ಹೋಗೋಣ, ಎಸ್ ಇಟ್ಸ್ ರಿಕ್ವೈರ್ಡ್, ಬಟ್ ಹಿಂದುತ್ವ ಅನ್ನೋದು ಕೂಡ ಕೆಲವು ಹುಡುಗರಿಗೆ ಹೇಳ್ತೀನಿ, ಟೈಮ್ ಮಾಡಿ ಸ್ವಲ್ಪ ಹೇಳಿ ನಮ್ಮ ಸಂಪ್ರದಾಯ ಏನು, ನಾವು ಹೆಂಗಿರಬೇಕು. ಮನೇಲಿರೋ ತಂದೆ ತಾಯಿಗಳು ಕೂಡ ಅಷ್ಟೇ. ದುಡ್ಡು ಕೊಟ್ಟು ಓಟ್ಕೊಳ್ಳೋಕ್ಕೂ ಮುಂಚೆ ನನ್ನ ಸಂಪ್ರದಾಯಕ್ಕೆ, ನನ್ನ ಆಚರಣೆಗಳಿಗೆ ಯಾರು ಬೆಲೆ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಬಿಟ್ಟು ಓಟ್ ಹಾಕೋದನ್ನ ಪ್ರೇಮಿಗಳು, ತಂದೆ ತಾಯಿಗಳು ದಯಮಾಡಿ ನಿಮ್ಮ ಮಕ್ಳುಗಳಿಗೆ ಹೇಳ್ಕೊಡಿ. ನಿಮ್ಮ ಪ್ರೀತಿಸ್ತಿರುವಂತಹ ಹುಡುಗ ಆಗಲಿ ಹುಡುಗಿಗೆ ಬಗ್ಗೆ ದಯಮಾಡಿದ್ರ ಬಗ್ಗೆ ಕಾನ್ವರ್ಸೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಹಿಂದುತ್ವ ಅಂದರೆ ಯಾರೋ ಒಬ್ಬ 2 ವೀಲರಲ್ಲಿ ಬಿದ್ದಿರ್ತಾರೆ, ಕಾರ್ ಆಕ್ಸಿಡೆಂಟ್ ಆಗಿರುತ್ತೆ, ನಾವು ಮಾಡ್ತೀವಿ ಇಲ್ಲ ಅಂತಲ್ಲ. ಸುಮಾರು ಜನ ನೋಡೋಕೆ ಅಸಹ್ಯ ಪಡ್ತಾರೆ, ಟಚ್ ಕೂಡ ಮಾಡ್ದಂಗೆ ಹೋಗ್ತಾರೆ. ನನ್ನ ಧರ್ಮ ಆಗಲಿ ಯಾರದೇ ಧರ್ಮ ಆಗಿರಲಿ, ನಾವು ರಕ್ಷಿಸಿದಾಗ ಅನಿಸುತ್ತೆ ನಾವು ಹಿಂದೂಗಳು, ನಮ್ಮ ಹಿಂದುತ್ವ ಗಟ್ಟಿಯಾಗಿದೆ ಅಂತ. ಹಿಂದುತ್ವ ಅಂದರೆ ತಂದೆ ತಾಯಿ ಇರ್ಬೋದು, ಮಕ್ಳುಗಳಿಗೆ ಬೇಕಾಗಿರೋದನ್ನ ಕೊಡಿಸ್ಬೇಕು, ಕರ್ತವ್ಯ. ಆದರೆ ಅದರ ಜೊತೆ ಸಂಪ್ರದಾಯನ ಹೇಳ್ಕೊಡ್ಬೇಕು. ನೀವು ಹಾಕೋ ಉಡುಗು ತೊಡುಗೆಯಲ್ಲಿ ತೋರಿಸೋದಕ್ಕಿಂತ ನಮ್ಮ ಸಂಪ್ರದಾಯ ಅಂದರೆ ಏನು, ನಮ್ಮ ಸಂಪ್ರದಾಯದಲ್ಲಿ ಏನೆಲ್ಲ ಬರುತ್ತೆ, ನೀನು ಏನೇ ಮಾಡರ್ನ್ ಆಗಿರೋ, ಬಟ್ ನನ್ನ ಸಂಪ್ರದಾಯ ಇದು ಅಂತ ಎಷ್ಟೋ ಮನೆಗಳಲ್ಲಿ ಹೇಳ್ಕೊಡಲ್ಲ, ಎಷ್ಟೋ ಸ್ಕೂಲ್ಗಳಲ್ಲಿ ಹೇಳ್ಕೊಡಲ್ಲ. ನೀವು ಅದೇ ಅಂತ ಸ್ಕೂಲ್ಗೆ ನೀವು ಅಡ್ಮಿಷನ್ಸ್ ಮಾಡಿಸ್ತೀರಾ, ಬಿಕಾಸ್ ಎಜುಕೇಷನ್ ಚೆನ್ನಾಗಿರುತ್ತೆ ಅಂತ. ಎಸ್ ಕರೆಕ್ಟ್, ಬಟ್ ಮನೇಲೂ ಕೂಡ ಅದರ ಬಗ್ಗೆ, ನಮ್ಮ ಸಂಪ್ರದಾಯ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ ತಿಳುವಳಿಕೆ ತಿಳಿಸಿ. ಯಾಕಂದರೆ ನಮ್ಮ ಧರ್ಮದಲ್ಲಿ ಒಂದು ಸ್ಪೆಸಿಫಿಕ್ ಡೇ ಅಂತ ಇಲ್ಲ. ಯಾರು ಬೇರೆ ಥರ ಅವ್ರಿಗೂ ನಾವು ಪ್ರವಚನ ಕೊಡೋದಿರ್ಬೋದು, ನಮ್ಮ ಹಿಂದೂಗಳು ಈ ಥರ ನಮ್ಮ ಧರ್ಮ ಏನು, ನಮ್ಮ ಪ್ರಾಶಸ್ತ್ಯ ಏನೇನು ಅಂತ ಹೇಳೋದಕ್ಕೆ ಸ್ಪೆಸಿಫಿಕ್ ಡೇ ಇಲ್ಲ. ದಯಮಾಡಿ ತಂದೆ ತಾಯಿಗಳು, ಸ್ನೇಹಿತರೆ, ನಾನು ಯಾವುದೇ ಧರ್ಮದ ಪರ, ಧರ್ಮದ ವಿರೋಧವಾಗಿ ಈ ವಿಡಿಯೋ ಮಾಡ್ತಾ ಇಲ್ಲ ಸ್ನೇಹಿತರೆ. ನಾನು ಮಾಡ್ತಾ ಇರೋದು ಕೆಲವು ಇನ್ಸಿಡೆಂಟ್ಗಳು ಬೇಸ್ಡ್ ಆನ್ ನಾನು ಈ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಡಿಸ್ಕ್ಲೈಮರ್ ಆಗಿ ಹೇಳಬೇಕು ಅನ್ನಿಸ್ತಾ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.